स्वागत है आपका बी न्यूज नेशन में। मैं हूं आबिद हुसैन शेख। दावनगेरे साउथ बाई इलेक्शन पोलिंग खत्म, कांग्रेस में अंदरूनी नाराजगी की खबरें तेज। दावनगेरे साउथ और बागलकोट बाई इलेक्शन की पोलिंग खत्म हो चुकी है, लेकिन सियासी हलचल अभी भी जारी है। वोटिंग के बाद कांग्रेस कैंप में कुछ अंदरूनी नाराजगी और कन्फ्यूजन की खबरें सामने आ रही हैं। आज सोशल मीडिया और खबरों में दिखाए जाने वाले आरोपों प्रति आरोपों को लेकर एमएलए रिजवान अरशद, एमएलसी सलीम अहमद, यासिर खान के अलावा एमएलसी बिल्किस बानो और कई वरिष्ठ कांग्रेस के नेताओं ने ज्वाइंट प्रेस कॉन्फ्रेंस करके इशारा दिया। लीडरों ने दावनगेरे साउथ में कांग्रेस से समर्थ शामनूर को मैदान में उतारा था, जो एक यंग और एजुकेटेड कैंडिडेट के तौर पर देखे जा रहे हैं, लेकिन पार्टी के अंदर कुछ नेताओं की नाराजगी अब सामने आ रही है। मुस्लिम नेता को टिकट न मिलने से नाराज, इसका इफेक्ट क्या चुनाव पर पड़ सकता है, ऐसे भी उठ रहे हैं बड़े सवाल। दूसरी तरफ इलेक्शन प्रचार के दौरान भी कुछ जगहों पर नेताओं के खिलाफ नाराजगी और स्लोगन देखने को मिले, जैसे गो बैक खान साहब, जो अब सियासी चर्चा का हिस्सा बन गया है। फिलहाल कौन जीतेगा या हारेगा ये कहना जल्दबाजी होगी, लेकिन 4 मई को आने वाले नतीजे से सब तस्वीर साफ हो जाएगी। प्रेस कॉन्फ्रेंस के दौरान नेताओं ने कहा कि हाईकमांड ने जो जिम्मेदारी दी थी इसको हमने ईमानदारी से निभाया है। अब इलेक्शन रिजल्ट ही तय करेगा कि कुछ नेताओं ने की है साजिश या जनता ने किया है भरोसा। ವಿಶೇಷವಾಗಿ ದಾವಣಗೆರೆಯಲ್ಲಿ ನಮ್ಮನ್ನೆಲ್ಲ ನಿಯೋಜನೆ ಮಾಡಿದರು. ಇಲ್ಲೂ ಸಾಕಷ್ಟು ಮುಖಂಡರು, ಅಲ್ಪಸಂಖ್ಯಾತ ಮುಖಂಡರು ಕೂಡ ಇದ್ದರು. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ನನ್ನನ್ನು ಮತ್ತು ರಿಜ್ವಾನ್ ಅರ್ಷದ್ ಅವ್ರನ್ನ ಕೆಲವು ವಿಚಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಮೇಲೆ ಕೆಲಸಗಳನ್ನು ಹೇಳಿದರು. ನಾವೆಲ್ಲ ಸೇರಿ ಅದನ್ನು ಸುಸೂತ್ರವಾಗಿ ನಾವು ಮಾಡಿದ್ದೀವಿ. ಆದರೆ ತನ್ವೀರ್ ಸೇಠ್ ಬ್ರೀಫ್ ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸೋಕ್ಕೆ ದೊಡ್ಡ ಷಡ್ಯಂತ್ರ ಮತ್ತು ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ಕಾಂಗ್ರೆಸ್ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ KPCC ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ACSಗಳಿಗೆ ಮಾಹಿತಿ ಇದೆ. ಒಂದು ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, 5 ಗ್ಯಾರಂಟಿಗಳಿಗೆ ಓಟನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಆಯಿತು. ಆದಮೇಲೆ ರಿಜ್ವಾನ್ ಅವರು ಕೂಡ ಬ್ರೀಫ್ ಮಾಡ್ತಾರೆ. ಎಲ್ಲ ಅಲ್ಪಸಂಖ್ಯಾತರ ಮುಖಂಡರ ಒಪ್ಪಿಗೆ ಮೇರೆಗೆ ಶಾಮನೂರ್ ಸಮರ್ಥವ್ರಿಗೆ ಟಿಕೆಟನ್ನು ಕೊಟ್ಟರು. ನನ್ನೆಲ್ಲ ಕೂರಿಸ್ಕೊಂಡು ಸಭೆ ಮಾಡಿ ಅಲ್ಪಸಂಖ್ಯಾತ ಎಲ್ಲ ನಾಯಕರು ನಾವಿದ್ವಿ. ನಮ್ಮದು ಒಪ್ಪಿಗೆ ಮೇರೆಗೆ ಟಿಕೆಟನ್ನು ಕೊಟ್ಟು ಅವತ್ತು ಕಳಿಸ್ಕೊಟ್ರು. ಆದರೆ ಆದಮೇಲೆ ಕೆಲವು ತಪ್ಪು ಗ್ರಹಿಗಳನ್ನು ಮೂಲಕ ಕೆಲವು ಷಡ್ಯಂತ್ರಗಳು ನಡೆದಿದೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಈಗ ಸಾಮಾನ್ಯ ರಿಜ್ವಾನ್ ಅವರು ಕೆಲವು ವಿಚಾರಗಳನ್ನು ಹೇಳ್ತಾರೆ. ನಮಸ್ಕಾರ. ಕೆಳಗಡೆನಾ? ಒಂದು ದಾವಣಗೆರೆಯ ಮತದಾರರಿಗೆ, ವಿಶೇಷವಾಗಿ ಎಲ್ಲ ಸಮುದಾಯದ ಮತದಾರರಿಗೆ ಈ ಬಾರಿ ಈ ಫಲಿತಾಂಶ ನಾವು ನೋಡ್ಬೋದು, 4ನೇ ತಾರೀಕು ಬರುತ್ತೆ. ಆದರೆ ಎಲ್ಲ ಜಾತಿ ಜನಾಂಗದವರು, ಎಲ್ಲ ಧರ್ಮದವರು ಸೇರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾಗಿರ್ತಕ್ಕಂಥ ಒಂದು ಸನ್ನಿವೇಶ. ವಿಶೇಷವಾಗಿ ಅಲ್ಪಸಂಖ್ಯಾತರು ಒಂದು ದೊಡ್ಡ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ್ತು ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಡೀ ಚುನಾವಣೆ ನಡೆಯುವ ಸಂದರ್ಭದಲ್ಲಿ
ಒಂದು ಸಾಮಾಜಿಕ ಜಾಲತಾಣಗಳಿಂದ ಮತ್ತು ನಮ್ಮ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಮುಖಾಂತರ ಒಂದು ದೊಡ್ಡ ನಮ್ಮ ಪಕ್ಷದ ವಿರುದ್ಧ ಕ್ಯಾಂಪೇನ್ ಏನು ಮಾಡಿದರು, ಅಲ್ಪಸಂಖ್ಯಾತರಿಗೆ ದ್ರೋಹ ಆಗಿದೆ, ಅಲ್ಪಸಂಖ್ಯಾತರ ನಾಯಕರು ಎಷ್ಟೇ ಬಲವಂತವಾಗಿ ಕೇಳಿದರೂ ಕಡೆಗಣಿಸಿ ಕೊಟ್ಟಿದ್ದಾರೆ ಅಂತ ಮಾತನ್ನು ಬಿ ಜೆ ಪಿಯವರು ಹೇಳಿದರು, ಬಿ ಜೆ ಪಿಯ ಎಲ್ಲ ಹಿರಿಯ ನಾಯಕರು ಹೇಳಿದರು. ಅಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ SDP ಅವರಾಗಲಿ, ಇಂಡಿಪೆಂಡೆನ್ಸ್ ಅವರಾಗಲಿ, ಅಲ್ಲಿ ಚುನಾವಣೆಯ ಪ್ರಚಾರ ಮಾಡಿರ್ತಕ್ಕಂಥ ಇಬ್ರಾಹಿಂ ಸಾಹೇಬರಾಗಲಿ ಎಲ್ಲರೂ ಹೇಳಿದರು. ಆದರೆ ನಿಜಾಂಶ ಏನು ಅಂತ ಹೇಳಬೇಕಾದ್ರೆ, ನಾವೆಲ್ಲ ಸೇರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ನಿಜ, ನಮ್ಮ ಒತ್ತಾಯ ಇದ್ದೇ ಇದ್ದಿದ್ದು ನಿಜ. ಪಕ್ಷ ಕೂಡ ಅದಕ್ಕೆ ಕನ್ಸಿಡರ್ ಮಾಡಿದ್ದು ಕೂಡ ನಿಜ. ಆದರೆ ನಾವು ಒಂದು ಒಮ್ಮತದ ಕ್ಯಾಂಡಿಡೇಟ್ ಕೊಡಬೇಕಾಗಿತ್ತು. ಅಲ್ಪಸಂಖ್ಯಾತರ ಲೀಡರ್ಸ್ ನಾವೆಲ್ಲ ಸೇರಿ ನಾವು ಒಂದೇ ಕ್ಯಾಂಡಿಡೇಟ್ನ ಇಟ್ಕೊಂಡ್ವಿ. ಅಬ್ದುಲ್ ಜಬ್ಬಾರ್ ಅವರು ಅಲ್ಲಿಂದ ವಿಧಾನ ಪರಿಷತ್ತಿನ ಸದಸ್ಯರು. ಅವರು ನಾನು ಒಬ್ಬನೇ ಸೂಕ್ತ, ಬೇರೆ ಯಾರೂ ಇಲ್ಲ ಅಂತ ಅವರು ಕೂಡ ಒತ್ತಡ ಹಾಕಿದರು. 2 ಬಾರಿ 3 ಬಾರಿ ನಾವು ಅಲ್ಪಸಂಖ್ಯಾತರ ಸಮುದಾಯದ ಶಾಸಕರು ಕೂಡ ಆ ಮೀಟಿಂಗ್ ಸಭೆಯನ್ನು ಸೇರಿದ್ವಿ. ನಾವು 3-4 ಜನ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ಜಮೀರ್ ಅಹಮದ್ ಅವರು ಇದ್ದರು, ನಸೀರ್ ಅಹಮದ್ ಅವರು ಇದ್ದರು, ಹ್ಯಾರಿಸ್ ಅವರು ಇದ್ದರು, ತನ್ವೀರ್ ಸೇಠ್ ಅವರು ಇದ್ದರು, ರಹೀಂ ಖಾನ್ ಅವರು ಇದ್ದರು, ಎಲ್ಲರೂ ಇದ್ದರು. ಸೊ ಆ ಮೀಟಿಂಗಲ್ಲಿ ಒಮ್ಮತದ ಒಂದು ನಿರ್ಧಾರ ಏನಂದರೆ ಆಯಿತು, ಬರೀ ಅಬ್ದುಲ್ ಜಬ್ಬಾರ್ ಅವ್ರಿಗೆ ಮಾತ್ರ ಟಿಕೆಟ್ ಕೇಳೋಣ ಅಂತ ಆಯಿತು. ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಎರಡು ಮಾಡ್ಕೊಂಡ್ವಿ. ಯಾಕಂದರೆ ತಳಹಂತದಲ್ಲಿ ಕಾರ್ಯಕರ್ತರು ಅವ್ರಿಗೆ ಒಪ್ಕೊಳ್ತಾ ಇರಲಿಲ್ಲ, ಮತ್ತು ನಮ್ಮ ಪಕ್ಷದ ಒಳಗಡೆ ಇರ್ತಕ್ಕಂಥ ಬೇರೆ ಬೇರೆ ನಾಯಕರು ಕೂಡ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಅವ್ರಿಗೆ ಆ ಪಾಪ್ಯುಲಾರಿಟಿ ಇಲ್ಲ, ಆಗೋದಿಲ್ಲ ಅವ್ರ ಕಡೆಯಿಂದ ನಾವು ಗೆಲ್ಲಕ್ಕೆ ಅಂತಲೂ ಕೂಡ ಅಭಿಪ್ರಾಯ ಇತ್ತು. ಆದರೂ ನಾವು ಸ್ವಲ್ಪ ಇನ್ಸಿಸ್ಟ್ ಮಾಡಿಕೊಂಡು ಕೊನೆವರೆಗೂ ನಾವು ಬೇರೆ ಯಾವುದೇ ಹೆಸರು ಹೇಳಿದೆ, ನಾವು ಒಂದೇ ಹೆಸರಿಗೆ ಸ್ಟಿಕ್ ಆನ್ ಆಗಿದ್ದು ಎಲ್ಲೋ ಒಂದು ಕಡೆ ನಮಗೆ ಹಿನ್ನಡೆ ಆಯಿತು. ಬಹುಶಃ ನಾವು 4-5 ಹೆಸರು ಹೇಳಬೇಕಾಗಿತ್ತು ಲೋಕಲ್ ಲೀಡರ್ಸು. ಇಲ್ಲದೇ ಇದ್ದರೆ ಮಲ್ಲಿಕಾರ್ಜುನ್ ಅವ್ರ ಮೇಲೇ ಬಿಟ್ಟು ನೀವೇ ಒಂದು ಮುಸ್ಲಿಂ ಸಮುದಾಯದ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿಕೊಡಿ, ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಮೋಸ್ಟ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಎಡು ಆಯಿತು. ಅದು ಒಂದೇ ಅಭ್ಯರ್ಥಿನ ನಾವು ಇಟ್ಕೊಂಡು ಒತ್ತಾಯ ಮಾಡುವಾಗ ಒಂದು ಸಭೆಯನ್ನು ಸೇರಿಸಿದರು ನಮ್ಮ ಹಬ್ಬದ ದಿವಸ. ಆ ಸಭೆಯಲ್ಲಿ ಸನ್ಮಾನ್ಯ AICCಯ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾರವರು, ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, ಸಲೀಂ ಅಹಮದ್ ಅವರು ಅಲ್ಲಿ ಫುಲ್ ಇದ್ದರು, ಬಲ್ಕೀಸ್ ಬಾನು ಅವರು ಶಾಸಕರು ಅಲ್ಲೇ ಇದ್ದರು, ನಾಸಿರ್ ಖಾನ್ ಪಠಾಣ್ ಅವರು ಅಲ್ಲೇ ಇದ್ದರು, ತನ್ವೀರ್ ಸೇಠ್ ಅವರು ಬಂದು ಅಲ್ಲೇ ಕ್ಯಾಂಪೇನ್ ಮಾಡಿದ್ದಾರೆ, NA ಹ್ಯಾರಿಸ್ ಅವರು ಬಂದು ಅಲ್ಲೇ ಇದ್ದು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ರಹೀಂ ಖಾನ್ ಅವರು ಮಿನಿಸ್ಟ್ರು ಅವರು ಕೂಡ ಬಂದು ಅಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಕನೀಸ್ ಫಾತಿಮಾರವರು ಗುಲ್ಬರ್ಗದ ಶಾಸಕರು ಅವರು ಬಂದು ಕೆಲಸ ಮಾಡಿದ್ದಾರೆ. ಯಾಕೆ ಮಾಡಿದ್ದೀವಿ ಅಂದರೆ ಘೋಷಣೆ ಮಾಡೋಕ್ಕಿಂತ ಮುಂಚೆನೇ, ತೀರ್ಮಾನ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಜೊತೆಗೆಲ್ಲ ಮಾತನಾಡಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಹೋಗಿ ಕೆಲಸ ಮಾಡಿದ್ದೀವಿ. ಕೆಲವರಿಗೆ ನೀವು ಸಮುದಾಯದ ದ್ರೋಹಿಗಳು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಂಬಿಸೋದು ಸರಿಯಲ್ಲ. ಯಾಕಂದರೆ ನಾವು 7-8 ಜನ ಹೋಗಿ ಕೆಲಸ ಮಾಡಿದ್ದು ನಮಗೆ ಸಮುದಾಯದ ದ್ರೋಹಿ ಅಂತ ಹೇಳೋದು. ಕೆಲವರು ಒಪ್ಕೊಂಡು ಅಲ್ಲಿ ಆ ರೀತಿಯ ಅವರ ಸಮರ್ಥನೆ ಅವ್ರು ತೋರಿಸದೇ ಇರೋದು, ಒಳಗಡೆ ಒಪ್ಕೊಂಡ್ರಲ್ಲ, ಒಪ್ಕೋಬಾರ್ದಿತ್ತಲ್ಲ ಆವಾಗ. ಸೊ ಈ ಸಮಸ್ಯೆ, ಈ ಸಂದೇಶ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಎಲ್ಲರೂ ಅದೇ ಮೀಟಿಂಗಲ್ಲಿ ಇದ್ದು ಅದೇ ಟೇಬಲ್ ಮೇಲೆ ಕೂತು ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು ಮತ್ತು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಆದ್ದರಿಂದ ಯಾರೂ ಕೂಡ ಹಿಂದೆ ಸರಿಯೋಕ್ಕೆ ಆಗೋದೇ ಇಲ್ಲ. ಪಕ್ಷ
ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳಿಗೆ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಪಕ್ಷ. ವಿಶೇಷವಾಗಿ BJP RSS ಸಂಘ ಪರಿವಾರದವರು ಅಲ್ಪಸಂಖ್ಯಾತರನ್ನು ಗುರಿಯಾಗಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ RSS ವಿಚಾರಧಾರೆಯ ವಿರುದ್ಧವಾಗಿ BJPಯ ಈ ದ್ವೇಷದ ರಾಜಕಾರಣದ ವಿರುದ್ಧವಾಗಿ ಹೋರಾಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಮ್ಮ ರಾಜ್ಯದಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರ ಜೊತೆಗೆ ಇದೇ BJPಯ ದ್ವೇಷದ ರಾಜಕಾರಣದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಇಂಥ ಪಕ್ಷ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದೆ ಅಂತ ಒಂದು ವಿಚಾರದಲ್ಲಿ ಯಾರಾದರೂ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅಲ್ಪಸಂಖ್ಯಾತರು ಕೂಡ ಒಪ್ಪೋದಿಲ್ಲ, ಸಮಾಜ ಕೂಡ ಒಪ್ಪೋದಿಲ್ಲ. ಆದರೆ ಅಂಥ ಒಂದು ಪರಿಸ್ಥಿತಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನಗಳು ಮಾಡಿದ್ದಾರೆ. ಅದರಲ್ಲಿ BJPಯವರು ಷಡ್ಯಂತ್ರ ನಡೆಸಿದ್ದಾರೆ, ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷ ಅವರೆಲ್ಲ ಸೇರಿ ನಡೆಸಿದ್ದಾರೆ. ಕೆಲವರು ಒಳಗಡೆ ಇರ್ತಕ್ಕಂಥವ್ರು ನಡೆಸಿರ್ಬೋದು. ಕಾಂಗ್ರೆಸ್ ಪಕ್ಷವನ್ನೇ ಮುಸಲ್ಮಾನರಿಗೆ ಇದು ಮಾಡಿದೆ ಅಂತ ಒಂದು ಬಿಂಬಿಸೋಕ್ಕೆ ಪ್ರಯತ್ನ ಮಾಡಿದಾರಲ್ಲ, ದ್ರೋಹ ಮಾಡಿದ್ದಾರೆ ಅಂತ ಬಿಂಬಿಸಿದ್ರಲ್ಲ, ಅದ್ರ ಬಗ್ಗೆ ನಮಗೆ ದುಃಖವಾಗಿರೋದು. ಮತ್ತು ನಾವಲ್ಲಿ ಹೋಗಿ ಕೆಲಸ ಮಾಡಿದ್ದು ಏನು ಒಪ್ಪಿಗೆ ಆಯಿತು, ಆ ಒಪ್ಪಿಗೆ ತಕ್ಕಂತೆ, ಒಪ್ಪಂದ ತಕ್ಕಂತೆ ಪಕ್ಷದಲ್ಲಿ ಏನು ಮಾತಾಯಿತು ಹೋಗಿರೋದು ಮಾಡಿದ್ದೀವಿ, ಒಗ್ಗಟ್ಟಾಗಿ ಮಾಡಿದ್ದೀವಿ. ಯಾರು ಒಬ್ಬರು ಇಬ್ಬರು ಶ್ರಮಿಸಿದ್ದೀವಿ ಅಂತ ನಾನು ಹೇಳೋದಿಲ್ಲ. ಆಲ್ ಟುಗೆದರ್ ನಾವೆಲ್ಲ ಇಲ್ಲಿ ಕೂತಿರೋರು. ಈಗ ಸಯೀದ್ ಅಹಮದ್ ಅವರು ಇದ್ದಾರೆ, ಚೇರ್ಮನ್ ಆಗಿದ್ದವರು. ಈಗ ಉಬೈದುಲ್ಲಾ ಶರೀಫ್ ಅವರು ಇದ್ದಾರೆ, ಆಗಾ ಸುಲ್ತಾನ್ ಅವರು ಇದ್ದಾರೆ, ಚಾಂದ್ ಪಾಷಾ ಇದ್ದಾರೆ, ಮಕಾಂದರ್ ಇದ್ದಾರೆ. ಈ ಥರ ಬಹಳಷ್ಟು ಜನ ಈಗ ಇವರು ಕೆಲವರು ನಾವು ಇಲ್ಲಿ ಇರೋದು ತುಂಬ ಜನ. ತನ್ವೀರ್ ಸೇಠ್ ಅವರು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. NA ಹಾರಿಸ್ರವರು ಭಾಳ ಶ್ರಮ ಪಟ್ಟಿದ್ದಾರೆ. ರಹೀಮ್ ಖಾನ್ ಅವರು ಕೆಲಸ ಮಾಡಿದ್ದಾರೆ. ನಾಸಿರ್ ಹುಸೇನ್ ಅವರು ನಮ್ಮ AICC ಜನರಲ್ ಸೆಕ್ರೆಟರಿ, ರಾಜ್ಯಸಭಾ ಮೆಂಬರ್, ಅವರು ಕೂಡ 3 ದಿವಸ ಅಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ. ಸೊ ನಾವೆಲ್ಲ ಸೇರಿ ವಿ ಆಲ್ ಹ್ಯಾವ್ ವರ್ಕ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಕಾಂಗ್ರೆಸ್ ಗೆಲ್ಲಬೇಕು, BJP ಸೋಲ್ಬೇಕು. ಒಂದು ವೇಳೆ BJP ದಾವಣಗೆರೆಯಲ್ಲಿ ಗೆದ್ದರೆ ಅಲ್ಲಿ ಇರ್ತಕ್ಕಂಥ ಶಾಂತಿಯುತ ವಾತಾವರಣವನ್ನು ಕೆಡಿಸ್ತಾರೆ, ಅಲ್ಲಿ ಇರ್ತಕ್ಕಂಥ ಒಂದು ಭ್ರಾತೃತ್ವದ ವಾತಾವರಣವನ್ನು ಕೆಡಿಸ್ತಾರೆ. ಯಾವುದೇ ಸಂದರ್ಭದಲ್ಲಿ BJPಗೆ ಅಲ್ಲಿ ಗೆಲ್ಲೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಾವೆಲ್ಲ ಸೇರಿ ಮಾಡಿದ್ದೀವಿ. BJPಯವರು ಮತ್ತು ಬೇರೆ ಬೇರೆ ವಿರೋಧ ಪಕ್ಷದವರು ನಮ್ಮ ಮೇಲೆ, ನಮ್ಮ ಪಕ್ಷದ ಮೇಲೆ ಯಾವ ರೀತಿ ಆಪಾದನೆ ಮಾಡಿದರು ಅದೆಲ್ಲ ಸುಳ್ಳು ಅಂತ ನಾನು ಇವತ್ತು ನಾವೆಲ್ಲ ಸೇರಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು, ಈ ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಧರ್ಮಗಳು ಖಾಜಾ ಬಂದೆ ನವಾಜ್ ಅವರು ಮತ್ತು ನಮ್ಮ ಹೈದರ್ ಪಾಷಾ ಅವರು, ಯಲಹಂಕ ದರ್ಗಾದ ಗುರುಗಳು ಅವರು ಕೂಡ ಬಂದಿದ್ದರು. ಅವ್ರು ಬಂದು ಏನು ಸಂದೇಶ ಕೊಟ್ಟು, ಯಾವುದೇ ಕಾರಣಕ್ಕೆ ಅಲ್ಪಸಂಖ್ಯಾತ ಓಟು ಭಿನ್ನ ಆಗಬಾರ್ದು, ಅದು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಬರುವ ರೀತಿ ಆಗುತ್ತೆ, ಅದರಿಂದ ಕಾಂಗ್ರೆಸ್ಗೆ ಸಹಾಯ ಮಾಡಿ ಊಟ ಹಾಕಿ, ಇಲ್ಲಾಂದರೆ BJPಗೆ ಅವಕಾಶ ಸಿಗುತ್ತೆ ಅನ್ನೋ ಸಂದೇಶ ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಸಂದೇಶ ಕೂಡ ಅದ್ರ ಬಗ್ಗೆ ಯಾರು ಮಾಡಿದರೆ ಯಾರಿಲ್ಲ, ಪಕ್ಷಕ್ಕೆಲ್ಲ ಮಾಹಿತಿ ಇರುತ್ತೆ. ಪಕ್ಷದಲ್ಲಿ ಆ ಮಾಹಿತಿ ಇರುವಾಗ ಪಕ್ಷ ನಾವೇನು ಹೇಳಬೇಕಂಥದ್ದು ಇಲ್ಲ, ಮತ್ತು ನಿಮ್ಮ ಮುಖಾಂತರ ಪಕ್ಷಕ್ಕೆ ತಲುಪಿಸ್ತಕ್ಕಂಥದ್ದು ಇಲ್ಲ. ಸೊ ಪಕ್ಷಕ್ಕೆಲ್ಲ ಮಾಹಿತಿ. और ख़बरों के लिए देखते रहिए B News नेशन।